ನಮಸ್ತೆ ಫ್ರೆಂಡ್ಸ್, ಇದು ಆಶ್ರಮಕ್ಕೆ ರೀಚ್ ಆದಮೇಲೆ ಫಸ್ಟ್ ಕೆಲಸ ಬಂದು ಇಲ್ಲಿ ಪಿರಮಿಡ್ ವ್ಯಾಲಿ ಇದೆ. ಇದರಲ್ಲಿ ಹೋಗಿ ಫಸ್ಟ್ ಮೆಡಿಟೇಷನ್ ಮಾಡಿದ್ವಿ. ತುಂಬ ಅದ್ಭುತವಾಗಿತ್ತು ನೋಡಿ. ಇದೆ ಮೆಡಿಟೇಷನ್ ಹಾಲ್. ಇದು ಪಿರಮಿಡ್, ಸ್ಮಾಲ್ ಪಿರಮಿಡ್ ಅಂದರೆ ದೊಡ್ಡದಾಗಿ ಇದೆ. ಧ್ಯಾನ ಮಂದಿರ, ಕಾರ್ಯಾಲಯ, ಗ್ರಂಥಾಲಯ, ಯೋಗ ಶಾಲೆ ಎಲ್ಲನೂ ಇದೆ ಇಲ್ಲಿ ನೋಡಿ. ಇದು ಔಟ್ಸೈಡ್ ಹೇಗಿದೆ ಅಂತ. ಮೆಡಿಟೇಷನ್ ಮಾತ್ರ ತುಂಬ ಅದ್ಭುತವಾಗಿ ಆಯಿತು. ಅದನ್ನು ಮುಗಿಸ್ಕೊಂಡು ಹಾಗೆ ಹೊರಗಡೆ ಎಲ್ಲ ಈ ಥರ ಇದೆ. ಅದು ನಾವು ಉಳ್ಕೊಂಡಿರೋದು ಪಕ್ಕದಲ್ಲೇ ಇದೆ. ಇದು ಒಂದೇ ಗೋಡೆ ಅಷ್ಟೇ ಹಾಕಿದಾರಲ್ಲ. ಹೌದು, ಇದು ಇನ್ನೂ ಮಳೆ ಸೀಸನಲ್ಲಿ ಮಾತ್ರ ಮೆಲ್ಲ ಗ್ರೀನಾಗಿರುತ್ತೆ. ಅದರದ್ದು ಇದೆ ವಿಡಿಯೋ, ನೆಕ್ಸ್ಟ್ ಹಾಕ್ತೀನಿ. ಅದು ಎಂಟ್ರೆನ್ಸು ನೋಡಿ. ಎಲ್ಲ ಬಂದು ಇದು ಔಷಧಿ ಗಿಡಗಳೇ ಇಲ್ಲಿ ಹಾಕಿರೋದೆಲ್ಲ. ಒಂದು ಏನು ಎನರ್ಜಿ ಬೇಕೋ ಅದಕ್ಕೆ ಸಂಬಂಧಪಟ್ಟ ಗಿಡಗಳೇ ಇಲ್ಲಿ ಹಾಕಿರೋದು ನೋಡಿ. ಇಷ್ಟೆಲ್ಲ ಇದೆ ಇಲ್ಲಿ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಇಲ್ಲೊಂದು ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಇವಾಗ ಟನ್ ಲೆಕ್ಕದಲ್ಲಿ ಬರೋದಕ್ಕೆ. ಇದು ನಾನು 5ನೇ ಸತಿನೋ 6ನೇ ಸತಿ ಇಲ್ಲಿ ಬರ್ತಾ ಇರೋದು. ಟೀಮ್ ಕರ್ಕೊಂಡು ಇಲ್ಲಿ ಸೆಷನ್ಗೆ ಬರ್ತಾನೆ ಇರ್ತೀನಿ ನಾನು. ಇಲ್ಲಿ ನಮಗೆ ಬೆಂಗಳೂರಿಗೆ ಹತ್ರ ಒಂದು 80 ಕಿಲೋಮೀಟ್ರಲ್ಲಿ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಆಮೇಲೆ ಇನ್ನೂ ಮುಂದೆ ಇನ್ನೂ ಹೇಗಿರುತ್ತೆ ಅಂದರೆ ಇನ್ನೂ ವಾಟ್ರದ್ದು, ಅರ್ಥದ್ದು, ಸ್ಪೇಸ್ದು ಇದೆಲ್ಲ ತೋರಿಸ್ತೀನಿ. ನಮಗೋಸ್ಕರ ಮಾಡಿಸ್ದಂಗಿದೆ ಇದು. ಇಲ್ಲಿ ಏನು 2 ವೇದ ಹೇಳ್ಕೊಡೋದ್ರಿಂದ ಆ ಎನರ್ಜಿ ಬೇರೆ ಥರನೇ ಇರುತ್ತೆ ಇದು ನೋಡಿ. ಇದು ಇನ್ಸೈಡ್ ಪಿರಮಿಡ್ ವ್ಯಾಲಿ. ಕನಕಪುರ ಹತ್ರ ಒಂದಿದೆ. ಮತ್ತೆ ಇಲ್ಲಿ ಬಂದು ಒಂದು ಸ್ವಲ್ಪ ಅರ್ಧ ಗಂಟೆ ಯೋಗ ಮಾಡಿಕೊಂಡು ನೋಡಿ. ಇದು ಔಟ್ಸೈಡ್ ಇದ್ದದ್ದು. ಸುತ್ತು ತೋರಿಸ್ತೀನಿ ನಾನು ನಿಮಗೆ. ಗ್ರೀನರಿ ಫುಲ್ಲು. ಏನು ಪೀಸ್ ಆಫ್ ಮೈಂಡ್. ಮೆಡಿಟೇಷನ್ಗೆ, ಯೋಗಕ್ಕೆ ಮತ್ತು ಈ ವರ್ಕ್ಶಾಪ್ಸ್, ಈ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಿದ್ದು ವರ್ಕ್ಶಾಪ್ಗೆ ಮಾಡಿದ ಜಾಗ ಇದು ನಿಜವಾಗ್ಲೂ ನೋಡಿ. ಸುತ್ತು ಗ್ರೀನರಿನೇ. ಇದು ಆಳದ ಮರ ಇದೆ ನೋಡಿ, ತುಂಬ ಹಳೆಯದು, ತುಂಬ ಚೆನ್ನಾಗಿದೆ. ಅದ್ರ ಕೆಳಗಡೆ ಕ್ಲಾಸಸ್ ಮಾಡ್ಬೋದು, ಅದ್ರ ಕೆಳಗಡೆ ಯೋಗ ಮಾಡ್ಬೋದು. ಎಲ್ಲ ಫೆಸಿಲಿಟಿ ಮಾಡಿಕ್ಕಿದ್ದಾರೆ. ನಮ್ಮದು ಸ್ಪೇಸ್ ಅಲ್ಲೇ ಮಾಡೋದು. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಒಂದು ಚೂರು ಸೌಂಡ್ ಆಗಲಿ ಏನೇ ಆಗಲಿ ಏನೂ ಇಲ್ಲ. ನೆಕ್ಸ್ಟ್ ನಿಮಗೆ ಒಂದು ವಾಟರು, ಸ್ಪೇಸು, ಅದ್ಭುತ ಒಂದು ಫಾರಿನ್ ಥರ ಇರುತ್ತೆ. ನೀವು ನಿಜವಾಗ್ಲೂ ಖುಷಿ ಆಗ್ತಾರೆ ಅಂಥ ಜಾಗ ತೋರಿಸ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ.